ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತರ ಆಯುರ್ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ. ಇವತ್ತು ನಾನು ನಿಮಗೆ ಒಂದು ಮುಖ್ಯವಾದ ಮಾಹಿತಿ ಕೊಡ್ತಾ ಇದ್ದೀನಿ. ಅದೇನಪ್ಪ ಅಂದರೆ ನೋಡಿ ಸ್ನೇಹಿತರೆ, ಇದೇ ತಿಂಗಳು 26ನೇ ತಾರೀಕು ಅಂದರೆ ಗುರುವಾರ ಬಂದು ಗುರುಪುಷ್ಯಾಮೃತ ಯೋಗ ಇರೋದ್ರಿಂದ ನಾವು ರಾಯರ ಆಶೀರ್ವಾದ ಪಡಿಬೇಕು ಅಂತಂದರೆ ನಾವು ನಿಜವಾಗ್ಲೂ ರಾಯರನ್ನು ನಾವು ಪ್ರೀತಿಸ್ತಾ ಇದ್ದೀವಿ. ರಾಯರ ಆಶೀರ್ವಾದ ನಮಗೆ ಸಿಗಬೇಕು, ನಮ್ಮ ಆಸೆಗಳೆಲ್ಲ ಪೂರೈಸಬೇಕು ಅಂದಾಗ ಖಂಡಿತವಾಗ್ಲೂ ನಾವು ಒಳ್ಳೆ ದಿನದಲ್ಲಿ ಒಳ್ಳೆ ಮುಹೂರ್ತದಲ್ಲಿ ಗುರುಗಳ ಪ್ರಾರ್ಥನೆ ಮಾಡಿದ್ದೆ ಆದರೆ ನಮ್ಮ ಎಂಥದ್ದೇ ಕಠಿಣ ಆಸೆಗಳಿದ್ರು ಎಂಥದ್ದೇ ನೋವುಗಳಲ್ಲಿದ್ದರೂ ನಾವು ನಮ್ಮ ಜೀವನ ಅಸ್ತವ್ಯಸ್ತಗೊಂಡಿದ್ರೂ ಕೂಡ ಅದೆಲ್ಲ ಪೂರ್ಣಗೊಳ್ಳೋದಕ್ಕೆ ಗುರುಗಳು ಸಹಾಯ ಮಾಡ್ತಾರೆ. ಅಂಥ ಗುರುಪುಷ್ಯಾಮೃತ ದಿನ ನಾವು ಗುರುಗಳನ್ನು ನೆನಪಿಸ್ಕೋಬೇಕಾಗುತ್ತೆ ಮತ್ತು ಗುರುಗಳನ್ನ ಆರಾಧನೆ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದರಲ್ಲೂ ಮುಖ್ಯವಾಗಿ ಗುರುಪುಷ್ಯಾಮೃತ ಯೋಗ ದಿನ ನಾವು ಯಾಕೆ ಗುರುಗಳನ್ನ ಪ್ರಾರ್ಥನೆ ಮಾಡಬೇಕು, ಆ ದಿನ ಏನು ವಿಶೇಷ ಇರುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಪುಷ್ಯ ನಕ್ಷತ್ರದ ಮಹತ್ವ ಏನು, ಅದರ ಅರ್ಥ ಏನು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಪುಷ್ಯ ನಕ್ಷತ್ರದ ಅರ್ಥ ಬಂದು ಸಂತೃಪ್ತಿ ಹಾಗೂ ಸಮೃದ್ಧಿ ಎಂಬುದು. ಪರಿಚಿತರು ಹಾಗೂ ಗುರು ಹಿರಿಯರು ಈ ನಕ್ಷತ್ರವನ್ನು ಶುಭ ಅಥವಾ ಲಾಭ ತರುವ ನಕ್ಷತ್ರ ಎಂದು ಪರಿಗಣಿಸುತ್ತಾರೆ. ಪುಷ್ಯ ನಕ್ಷತ್ರವು ಚಂದ್ರಬಲದಿಂದ ಸಂಪತ್ತು ಮತ್ತು ಜ್ಞಾನ ಎರಡನ್ನೂ ನೀಡುತ್ತದೆ ಎಂದು ಹೇಳಲಾಗುತ್ತದೆ. ಬೇರೆ ಬೇರೆ ನಕ್ಷತ್ರಗಳಲ್ಲಿ ಚಂದ್ರನು ಬಂದಾಗ ಬೇರೆ ಬೇರೆ ರೀತಿಯ ಪರಿಣಾಮಗಳು ಬೀರುತ್ತವೆ. ಪುಷ್ಯ ನಕ್ಷತ್ರ ಇರುವ ಮುಹೂರ್ತದಲ್ಲಿ ಯಾವುದೇ ಕಾರ್ಯಕ್ಕೆ ಕೈ ಹಾಕಿದರೆ ಆ ಕಾರ್ಯ ಸಿದ್ಧಿಸುತ್ತದೆ ಎಂದು ಪಂಚಾಂಗದಲ್ಲಿ ಹಾಗೂ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಅದರಲ್ಲೂ ಅಪರೂಪಕ್ಕೆ ಗುರುವಾರ ಬೀಳುವ ಗುರುಪುಷ್ಯಾಮೃತ ಯೋಗವನ್ನು ಬಹಳ ಶುಭಕರ ಎಂದು ಪರಿಗಣಿಸಲಾಗಿದೆ. ನೋಡಿ ಸ್ನೇಹಿತರೆ, ಅದಕ್ಕೋಸ್ಕರ ತುಂಬ ವಿಶೇಷವಾಗಿ ಗುರುವಾರ ಬಂದಿರೋದ್ರಿಂದ ಗುರುಪುಷ್ಯಾಮೃತಕ್ಕೆ ಅದರದೇ ಆದ ವಿಶೇಷವಾದ ಸ್ಥಾನಮಾನ ಅದಕ್ಕೆ ಇರುತ್ತೆ. ಅದಕ್ಕೋಸ್ಕರ ನಾವು ಆವತ್ತಿನ ದಿನ ಯಾವುದೇ ರೀತಿಯ ಶುಭ ಕಾರ್ಯಗಳನ್ನ ನಾವು ಮಾಡೋದ್ರಿಂದ ಅಥವಾ ನಮ್ಮ ಮನಸ್ಸಲ್ಲಿರೋಂಥ ಸಂಕಲ್ಪಗಳನ್ನ ಅವತ್ತಿನ ದಿನ ದೇವರ ಮುಂದೆ ಹೇಳ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಮಗೆ ಎಲ್ಲ ಶುಭ ಆಗುತ್ತೆ. ಅದರಲ್ಲೂ ನೋಡಿ, ಈ ಯೋಗದಲ್ಲಿ ಕೈ ಹಾಕುವ ಕೆಲಸಗಳು ಯಶಸ್ವಿಯಾಗುತ್ತದೆ. ಉದ್ಯಮಗಳಿಗೆ ಅಥವಾ ವ್ಯವಹಾರ ಮಾಡುವವರಿಗೆ ಈ ಗುರುಪುಷ್ಯಾಮೃತ ಯೋಗವು ಲಾಭವನ್ನುಂಟು ಮಾಡುತ್ತದೆ. ಸೋಮವಾರ, ಗುರುವಾರ ಹಾಗೂ ಭಾನುವಾರ ಪುಷ್ಯ ನಕ್ಷತ್ರ ಬಿದ್ದರೆ ಅದನ್ನು ವರ ನಕ್ಷತ್ರ ಯೋಗ ಎಂದು ಕರೆಯುತ್ತಾರೆ. ಈ ಸಮಯದಲ್ಲಿ ಕೈ ಹಾಕುವ ಕೆಲಸಗಳು ಸಿದ್ಧಿಸುತ್ತವೆ. ಅದರಲ್ಲೂ ಗುರುವಾರ ಬೀಳುವ ಗುರುಪುಷ್ಯಾಮೃತ ಯೋಗವು ಅತ್ಯುತ್ತಮ ಎಂದು ಪರಿಗಣಿಸಲಾಗುತ್ತದೆ. ಈ ಸಮಯದಲ್ಲಿ ಪುಷ್ಯ ನಕ್ಷತ್ರವು 8ನೇ ಸ್ಥಾನದಲ್ಲಿರುವ ಕಾರಣ ಅದು ಶುಭಕರ ಎಂದು ಹೇಳುತ್ತಾರೆ. ನೋಡಿ, ಅದಕ್ಕೋಸ್ಕರ ನಾವು ಇದನ್ನು ಪ್ರಾರ್ಥನೆ ಮಾಡಬೇಕಾಗುತ್ತೆ. ಗುರುಪುಷ್ಯ ನಕ್ಷತ್ರದಲ್ಲಿ ಯಾವುದೇ ವಸ್ತುಗಳನ್ನು ಖರೀದಿಸಿದರೂ ಅದು ದ್ವಿಗುಣ ಹಾಗೂ ಶುಭಗಳಿಗೆ ಎಂದು ಹೇಳಬಹುದು. ನೋಡಿ, ಪುಷ್ಯ ನಕ್ಷತ್ರ ಇರುವ ಮುಹೂರ್ತದಲ್ಲಿ ಯಾವುದೇ ಕಾರ್ಯಕ್ಕೆ ಕೈ ಹಾಕಿದರೂ ಕೂಡ ಎಲ್ಲ ಕೆಲಸಗಳು ಯಶಸ್ವಿಯಾಗುತ್ತವೆ. ಅದರಲ್ಲೂ ಆ ಕಾರ್ಯ ಸಿದ್ಧಿಸುತ್ತದೆ ಎಂದು ಪಂಚಾಂಗದಲ್ಲಿ ಹಾಗೂ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಅದರಲ್ಲೂ ಅಪರೂಪಕ್ಕೆ ಗುರುವಾರ ಬೀಳುವ ಗುರುಪುಷ್ಯಾಮೃತ ಯೋಗವನ್ನು ಬಹಳ ಶುಭಕರ ಎಂದು ಪರಿಗಣಿಸಲಾಗಿದೆ. ಈ ಯೋಗದಲ್ಲಿ ಕೈ ಹಾಕುವ ಕೆಲಸಗಳು ಯಶಸ್ವಿಯಾಗುತ್ತದೆ. ಉದ್ಯಮ
ಉದ್ಯಮಿಗಳಿಗೆ ಅಥವಾ ವ್ಯಾಪಾರ ಮಾಡುವವರಿಗೆ ಈ ಗುರುಪುಷ್ಯಾಮೃತ ಯೋಗವು ಲಾಭವನ್ನುಂಟು ಮಾಡುತ್ತದೆ. ನೋಡಿ ಸ್ನೇಹಿತರೆ, ಈ ಗುರುವಾರ ಯಾವುದೇ ಗುರುಪುಷ್ಯಾಮೃತ ದಿನ ನೀವು ಯಾವುದಾದ್ರೂ ಒಂದು ವಿಶೇಷವಾದ ಸಂಕಲ್ಪ ಇಟ್ಕೊಂಡು ನಿಮ್ಮ ಆಸೆಗಳು, ನಿಮ್ಮ ಕನಸುಗಳು, ವ್ಯಾಪಾರ ವಹಿವಾಟುಗಳಿಗೆ ನಾವು ಅದನ್ನು ಸಿದ್ಧತೆ ಮಾಡಿಕೊಂಡು ನಾವು ಅವತ್ತಿನ ದಿನ ಮಾಡ್ತೀವಿ ಅನ್ನೋರು ಖಂಡಿತವಾಗ್ಲೂ ಮಾಡ್ಬೋದು. ಹಾಗೆ ಮಾಡೋದ್ರಿಂದ ಖಂಡಿತವಾಗ್ಲೂ ಯಶಸ್ಸು ಮತ್ತು ಕೀರ್ತಿ ಸಿಗುತ್ತದೆ. ನೋಡಿ, ಸೋಮವಾರ, ಗುರುವಾರ ಹಾಗೂ ಭಾನುವಾರ ಪುಷ್ಯ ನಕ್ಷತ್ರ ಬಿದ್ದರೆ ಅದನ್ನು ವರ ನಕ್ಷತ್ರ ಯೋಗ ಎಂದು ಕರೆಯುತ್ತಾರೆ. ಈ ಸಮಯದಲ್ಲಿ ಹಾಕುವ ಕೆಲಸಗಳು ಸಿದ್ಧಿಸುತ್ತವೆ. ಅದರಲ್ಲೂ ಗುರುವಾರ ಬೀಳುವ ಗುರುಪುಷ್ಯಾಮೃತ ಯೋಗವು ಅತ್ಯುತ್ತಮ ಎಂದು ಪರಿಗಣಿಸಲಾಗುತ್ತದೆ. ಈ ಸಮಯದಲ್ಲಿ ಪುಷ್ಯ ನಕ್ಷತ್ರವು 8ನೇ ಸ್ಥಾನದಲ್ಲಿರುವ ಕಾರಣ ಅದು ಶುಭಕರ ಎಂದು ಹೇಳುತ್ತಾರೆ. ಗುರುಪುಷ್ಯಾಮೃತ ನಕ್ಷತ್ರದಲ್ಲಿ ಯಾವುದೇ ವಸ್ತುಗಳನ್ನು ಖರೀದಿಸಿದರೂ ಅದು ದ್ವಿಗುಣ ಹಾಗೂ ಶುಭಗಳಿಗೆ ಎಂದು ಹೇಳಬಹುದು. ನೋಡಿ, ಇಂಥ ಶುಭ ನಕ್ಷತ್ರದಲ್ಲಿ ಹೊಸ ಯೋಜನೆಗಳನ್ನು ಕೈಗೆತ್ತಿಕೊಳ್ಳಲು ಈ ದಿನ ತುಂಬ ಶುಭಕರವಾಗಿದೆ. ಪ್ರವಾಸ ಆರಂಭಿಸಲು, ಹೊಸ ಸಂಸ್ಥೆಗಳಲ್ಲಿ ಕೆಲಸಕ್ಕೆ ಸೇರಲು, ಗುರುವಿನಿಂದ ಮಂತ್ರಗಳನ್ನು ಕಲಿಯಲು, ಕಾರ್ಯಕ್ರಮಗಳನ್ನು ಆಯೋಜಿಸಲು ಇದು ತುಂಬ ಶುಭಕರವಾಗಿದೆ. ನೋಡಿ, ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ತುಂಬ ಅನುಕೂಲಕರವಾಗಿದೆ. ಈ ನಕ್ಷತ್ರದ ಶುಭ ಮುಹೂರ್ತದಲ್ಲಿ ಖರೀದಿಸಿದ ವಸ್ತುಗಳು ದೀರ್ಘಕಾಲದವರೆಗೆ ಉಪಯುಕ್ತವಾಗುತ್ತದೆ ಎಂದು ಹೇಳಲಾಗುತ್ತದೆ. ಪುಷ್ಯ ನಕ್ಷತ್ರದ ದೇವರನ್ನು ಗುರು ಎಂದು ಪರಿಗಣಿಸಲಾಗುತ್ತದೆ ಮತ್ತು ಶನಿಯು ಈ ನಕ್ಷತ್ರ ಪುಂಜದ ನಿರ್ದೇಶನ ಪ್ರತಿನಿಧಿಯಾಗಿ ಪರಿಗಣಿಸಲ್ಪಡುತ್ತಾನೆ. ಬೃಹಸ್ಪತಿ ಶುಭ, ಬುದ್ಧಿವಂತ ಮತ್ತು ಜ್ಞಾನವನ್ನು ನೀಡುತ್ತಾನೆ, ಆದರೆ ಶನಿ ಸ್ಥಿರತೆಯ ಸಂಕೇತವಾಗಿದ್ದಾನೆ. ಆದ್ದರಿಂದ ಈ ಎರಡೂ ರಾಶಿಗಳ ಶುಭಯೋಗ ಪುಷ್ಯ ನಕ್ಷತ್ರವನ್ನು ಶುಭ ಮತ್ತು ಶಾಶ್ವತವಾಗಿಸುತ್ತದೆ. ಅದಕ್ಕೋಸ್ಕರ ನಾವು ಅವತ್ತಿನ ದಿನ ಬೃಹಸ್ಪತಿ ವಾರ ಆಗಿರೋದ್ರಿಂದ ಖಂಡಿತವಾಗ್ಲೂ ನಾವು ಅವತ್ತಿನ ದಿನ ಗುರುವಿನ ಪ್ರಾರ್ಥನೆನ ಮಾಡಬೇಕಾಗುತ್ತದೆ. ಈ ಯೋಗದಲ್ಲಿ ಮಂತ್ರಪಠಣೆ, ಧ್ಯಾನ ಹಾಗೂ ದಾನ ಮಾಡಿದರೆ ತುಂಬ ಒಳ್ಳೆಯ ಫಲಗಳು ಸಿಗುತ್ತವೆ. ಮೇಲೆ ತಿಳಿಸಿರುವ ಹಾಗೆ ಬರುವ ಸೆಪ್ಟೆಂಬರ್ 26ನೇ ತಾರೀಕು ಸೆಪ್ಟೆಂಬರ್ 26ರಂದು ಗುರುಪುಷ್ಯಾಮೃತ ಯೋಗ ಇರೋದ್ರಿಂದ ನೋಡಿ, ಈ ದಿನ ನಾವು ಏನನ್ನು ಮಾಡಬೇಕು ಅಂದರೆ ಈ ದಿನ ಶ್ರೀ ರಾಘವೇಂದ್ರ ಸ್ತೋತ್ರವನ್ನು 108 ಸಲ ಪಠಣೆ ಮಾಡಬೇಕು. ಯಾಕೆ ನಾವು ಪಠಣೆ ಮಾಡಬೇಕು ಅಂದರೆ ನೋಡಿ, ಈ ರೀತಿ ಪಠಣೆ ಮಾಡಿದರೆ ನೋಡಿ, ಗುರುಪುಷ್ಯಾಮೃತ ಯೋಗ ದಿನ ಗುರು ರಾಘವೇಂದ್ರರ ಸ್ತೋತ್ರನ ನಾವು 108 ಸಲ ಪಠಣೆ ಮಾಡಬೇಕು. ಈ ರೀತಿ ಪಠಣೆ ಮಾಡಿದರೆ ನಮ್ಮ ಕಠಿಣವಾದ ಕೆಲಸಗಳು ಅಥವಾ ಸಮಸ್ಯೆಗಳು ದೂರವಾಗುತ್ತವೆ. ಮಕ್ಕಳಿಗೆ ಗುರುಬೋಧನೆ ಮಾಡಿಸಲು ತುಂಬ ಯೋಗ್ಯವಾದ ದಿನವಾಗಿರುತ್ತದೆ. ಬ್ರಾಹ್ಮಣರಿಗೆ ದವಸ ಧಾನ್ಯಗಳನ್ನು ದಾನ ಮಾಡಿದರೆ ನಮ್ಮಗಳ ಕೆಲವು ಅನಾರೋಗ್ಯದ ಸಮಸ್ಯೆಗಳು ಸಹ ದೂರವಾಗುತ್ತದೆ. ಗುರುಪುಷ್ಯಾಮೃತ ಯೋಗ ಪೂಜೆ ಮಾಡುವ ವಿಧಾನ. ಯಾಕೆ ನಾವು ಅವತ್ತಿನ ದಿನ ಗುರುರಾಯರ ಪೂಜೆ ಮಾಡಬೇಕು ಅಂದರೆ ಅಪ್ಪಣ್ಣಾಚಾರ್ಯರು ತಿಳಿಸಿರೋಂಥ ಪ್ರಕಾರ ನಾವು ಯಾವತ್ತು ನಮ್ಮ ಸಮಸ್ಯೆಗಳು, ನಾವು ಯಾರ ಹತ್ರನೂ ಹೇಳೋಕ್ಕಾಗದಿರೋಂಥ ಸಮಸ್ಯೆಗಳಿದ್ದಾಗ, ನೋವುಗಳಿದ್ದಾಗ, ಸಂಕಟಗಳಿದ್ದಾಗ ಗುರುರಾಯರನ್ನು ನಾವು ನಿಜವಾಗ್ಲೂ ಪ್ರೀತಿಸ್ತಾ ಇದ್ದೀವಿ, ನಿಜವಾಗ್ಲೂ ಅವರ ಆಶೀರ್ವಾದ ಪರಿಪೂರ್ಣವಾಗಿ, ಅವರ ಕಾರುಣ್ಯ ನಮ್ಮ ಮೇಲೆ ಖಂಡಿತವಾಗ್ಲೂ ಆಗಬೇಕು ಅಂತ ಬಯಸೋವಂಥವ್ರು ಗುರುಪುಷ್ಯಾಮೃತ ಯೋಗ ದಿನ ಗುರುರಾಯರ ಪ್ರಾರ್ಥನೆ ಮಾಡಿ ಗುರುರಾಯರ ಸ್ತೋತ್ರನ ಓದಿದ್ದೇ ಆದರೆ ಖಂಡಿತವಾಗ್ಲೂ ಅವರು ಯಾವೊಂದು ವಿಷಯಕ್ಕೆ ಸಂಕಲ್ಪ ಮಾಡಿ ಪೂಜೆ ಮಾಡಿರ್ತಾರೋ ಅದು ಖಂಡಿತವಾಗ್ಲೂ ಶತಸಿದ್ಧವಾಗಿ ಸಿಕ್ಕೇ ಸಿಗುತ್ತೆ. ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ, ಗುರುರಾಯರ ಕಾರುಣ್ಯ ಬೇಕು ಅಂದರೆ ಅವತ್ತಿನ ದಿನ ನಿಮ್ಮಲ್ಲಿ ಯಾವುದೇ ಒಂದು ಕೆಲಸಗಳಿದ್ರು, ಒತ್ತಡಗಳಿದ್ರು, ಏನೇ ಒಂದು ಸಮಸ್ಯೆಗಳಿದ್ರು, ಯಾವುದೇ ಕಷ್ಟಕ್ಕೆ ಪರಿಹಾರ ಸಿಕ್ಕಿಲ್ಲ ಅನ್ನೋರು ಅವತ್ತು ಒಂದು ದಿನನಾದ್ರೂ ಗುರುಪುಷ್ಯಾಮೃತ ಯೋಗ ದಿನ ರಾಯರಿಗೆ ಅಂತ 20 ನಿಮಿಷನ ನೀವು ಮೀಸಲಾಗಿ ಇಟ್ಟಿದ್ದೆ ಆದರೆ ಖಂಡಿತವಾಗ್ಲೂ ರಾಯರು ನೀವು ಕೊಟ್ಟ 20 ನಿಮಿಷದ ಜ್ಞಾನ ಅಥವಾ ಪೂಜೆ ಅಥವಾ ಮಂತ್ರಕ್ಕೆ ನೀವು ಕೊಟ್ಟಂಥ ಗಳಿಗೆಗೆ ರಾಯರು ನಿಮ್ಮನ್ನು ಜೀವನ ಪೂರ್ತಿ ನಿಮ್ಮ ಜೊತೆ ಇದ್ದು ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನು ನೀಗಿಸುವಂತಹ ಶಕ್ತಿಯ
ಅಥವಾ ಅವರು ನಮ್ಮ ಜೊತೆ ನಿಂತ್ಕೊಂಡು ನಮ್ಮ ಎಲ್ಲ ಕೆಲಸ ಕಾರ್ಯಗಳ ಜೊತೆ ನಮ್ಮ ಜೊತೆ ಇದ್ದು ನಮಗೆ ಒಳ್ಳೆಯದನ್ನು ಮಾಡೇ ಮಾಡ್ತಾರೆ ಅನ್ನೋದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಗುರುವಾರ ಪುಷ್ಯಾಮೃತ ಯೋಗ ದಿನ ನೀವು ಇದೊಂದು ಚಿಕ್ಕ ಕೆಲಸನ ಮಾಡಿ. ಅದೇನಪ್ಪ ಅಂದರೆ ಅವತ್ತಿನ ಬೆಳಗಿನ ಜಾವ 5 ಗಂಟೆಗೆ ಸುಮಾರಿಗೆ ಸ್ನಾನವನ್ನು ಮಾಡಿ ಮುಗಿಸಿ ನಿತ್ಯ ಸಂಧ್ಯಾ ವಂದನೆ ಕರ್ಮಾದಿಗಳನ್ನು ಮುಗಿಸಬೇಕು. ಅಂದರೆ ಕೆಲವೊಬ್ಬರು ಸಂಧ್ಯಾ ವಂದನೆ ಎಲ್ಲ ಮಾಡ್ತಾರೆ, ಅಂಥವರು ಮಾಡ್ಕೊಬೋದು. ಅಕಸ್ಮಾತ್ ನಿಮಗೆ ಬಂದಿಲ್ಲ ಅಂದರೆ ಬೆಳಗಿನ ಜಾವ ಎದ್ದಂಥ ಸಂದರ್ಭದಲ್ಲಿ ನೀವು ಗಂಗೆಗೆ ಪೂಜೆ ಮಾಡಿ, ಅಂದರೆ ಗಂಗೆನ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಗಂಗಾ ಸ್ತೋತ್ರಗಳನ್ನ ಪಡಿಸಿ ಅದಾದ ನಂತರ ಮನೆಯೆಲ್ಲ ಶುದ್ಧೀಕರಿಸಿ ನೀವು ನಿಮ್ಮ ಮನೆಯಲ್ಲಿರುವಂಥ ಗುರುರಾಯರ ಫೋಟೋಗೆ ನೀವು ಅಲಂಕಾರ ಮಾಡಿ ತುಳಸಿ ಮಾಲೆಗಳನ್ನ ಹಾಕಿ ತುಳಸಿನ ಹಾಕಿ ಹೂವುಗಳನ್ನ ಹಾಕಿ ಅಲಂಕಾರ ಮಾಡಿ ಗುರುರಾಯರಿಗೆ ವಿಶೇಷವಾಗಿ ಪೂಜೆನ ಮಾಡಬೇಕಾಗುತ್ತೆ. ಅದರಲ್ಲೂ ಮುಖ್ಯವಾಗಿ 2 ತುಪ್ಪದ ದೀಪಗಳನ್ನು ಹಚ್ಚಿ ನೈವೇದ್ಯಕ್ಕೆ ನೀವು ಕೆಂಪು ಕಲ್ಲು ಸಕ್ಕರೆನ ನೀವು ಒಂದು ಬಟ್ಲಲ್ಲಿ ಇಟ್ಟು ನೀವು ಅವತ್ತಿನ ದಿನ ನೈವೇದ್ಯಕ್ಕೆ 2 ಬಾಳೆಹಣ್ಣನ್ನು ನೀವು ಸಹ ಇಟ್ಟು ನಿಮ್ಮ ಮನಸ್ಸಲ್ಲಿ ಏನು ಇಷ್ಟ ಇದೆ, ಯಾವೊಂದು ಸಂಕಟ ಇದೆ, ಯಾವೊಂದು ನೋವಿದೆ ಅದನ್ನು ನೀವು ಗುರುರಾಯರ ಎದುರಿಗೆ ಗಣಪತಿ ಮೂಲಕವಾಗಿ ಸಂಕಲ್ಪ ಮಾಡ್ಕೊಬೇಕಾಗುತ್ತೆ. ಗಣಪತಿ ಹತ್ರ ನೀವು ನಿಮ್ಮ ಸಮಸ್ಯೆಗಳು ಏನೇನಿದೆ, ನಮ್ಮ ಮನೇಲಿ ಏನೇನು ಕಷ್ಟಗಳು ಬರ್ತಾ ಇದೆ, ನೋವುಗಳು ಬರ್ತಿದೆ, ಯಾರ ಹತ್ರ ಹೇಳೋಕ್ಕಾಗದಿರೋಂಥ ಸಮಸ್ಯೆ ಒದ್ದಾಟದಲ್ಲಿ ನೀವು ಒದ್ದಾಡ್ತಾ ಇದ್ದರೆ ಅದನ್ನೆಲ್ಲ ನೀವು ಗಣೇಶ್ ಮುಂದೆ ಹೇಳ್ಕೊಂಡು ತದನಂತರ ನಿಮ್ಮ ಕುಲದೇವರ ಮುಂದೆ ಹೇಳ್ಕೊಂಡು ಆಮೇಲೆ ನಿಮ್ಮ ಇಷ್ಟ ದೇವರಾದಂಥ ಗುರುರಾಯರ ಹತ್ರ ನೀವು ಪ್ರಾರ್ಥನೆ ಮಾಡಿಕೊಂಡು ಅವತ್ತಿನ ದಿನ ಬಾಳೆಹಣ್ಣನ್ನು ನೈವೇದ್ಯವಾಗಿ ಇಟ್ಟು ಕೆಂಪು ಕಲ್ಲು ಸಕ್ಕರೆನ ನೈವೇದ್ಯವಾಗಿಟ್ಟು ನೀವು ಪ್ರಾರ್ಥನೆ ಮಾಡ್ಕೊಬೇಕು. ನಿಮ್ಮಲ್ಲಿ ಎಂಥದ್ದೇ ನೋವಿರಲಿ, ಇವತ್ತಿನ ತನಕ ನಮಗೆ ಕೆಲಸ ಆಗ್ತಾನೆ ಇಲ್ಲ, ನಾವು ಎಲ್ಲ ರೀತಿ ಪ್ರಯತ್ನ ಪಟ್ಟಿದ್ದೀವಿ, ನಮಗೆ ಕೆಲಸ ಖಂಡಿತವಾಗ್ಲೂ ಯಾರಿಂದಲೂ ಮಾಡಿಕೊಟ್ರೋ ಮಾಡೋಕ್ಕೂ ಆಗ್ತಿಲ್ಲ, ನಾವು ಮಾಡೋಕ್ಕಾಗ್ತಾ ಇಲ್ಲ ಅಂತ ಗೊಂದಲದಲ್ಲಿದ್ದಾಗ ಸಂಕಟದಲ್ಲಿದ್ದಾಗ ಖಂಡಿತವಾಗ್ಲೂ ನೀವು ಗುರುರಾಯರ ಪ್ರಾರ್ಥನೆನ ನೀವು ಮಾಡ್ಕೊಬೇಕಾಗುತ್ತೆ. ಅವತ್ತಿನ ದಿನ ಸಾಧ್ಯವಾದರೆ ಮನೆಯ ಪುರುಷ ಸದಸ್ಯರು ಶ್ರೀ ರಾಘವೇಂದ್ರ ಸ್ತೋತ್ರವನ್ನು 54 ಸಲ 108 ಸಲ ಹೇಳಿ ತುಂಬ ಒಳ್ಳೆಯ ಫಲಗಳು ಲಭಿಸುತ್ತವೆ. ಸಾಧ್ಯವಾದಷ್ಟು ಪ್ರಯತ್ನ ಪಡಿ. ಅವತ್ತಿನ ದಿನ ನೀವು ಗುರುರಾಯರ ಮಂತ್ರನ ಖಂಡಿತವಾಗ್ಲೂ ಹೇಳ್ಕೊಳ್ಳಿ. ಯಾಕಂದರೆ ನೋಡಿ, ನಾವು ಅವತ್ತು ಆ ಮಂತ್ರನ ಗುರುರಾಯರ ಮಂತ್ರನ ನಾವು ಯಾಕೆ ಹೇಳ್ಕೊಬೇಕು ಅಂದರೆ ನೋಡಿ, ಈ ಯೋಗವನ್ನು ನೆನಪಿನಲ್ಲಿ ಇಟ್ಟುಕೊಳ್ಳುವುದು ಅತ್ಯಂತ ಕಷ್ಟಕರ. ಇದರ ಹೆಸರು ಗುರು ಪುಷ್ಯಾಮೃತ ಯೋಗ. ಗುರುವಾರದಂದು ಪುಷ್ಯ ನಕ್ಷತ್ರವು ಬಂದರೆ ಆ ದಿನದ ಯೋಗವನ್ನು ಹೀಗೆ ಕರೆಯಲಾಗುತ್ತದೆ. ಅದಕ್ಕೆ ನಾವು ಗುರು ಪುಷ್ಯಾಮೃತ ಯೋಗ ಇರೋದ್ರಿಂದ ನಾವು ಅವತ್ತಿನ ದಿನ ಗುರುರಾಯರ ಮಂತ್ರಗಳನ್ನ ಅವತ್ತಿನ ದಿನ ಹೇಳ್ಕೊಬೇಕಾಗುತ್ತೆ. ಅದರಲ್ಲೂ ಅವತ್ತಿನ ದಿನ ಯಾಕೆ ನಾವು ಸಂಕಲ್ಪ ಮಾಡಿಕೊಂಡು ನಮ್ಮ ಬೇಡಿಕೆಗಳನ್ನ ನಾವು ಗುರುರಾಯರ ಮುಂದೆ ಹೇಳ್ಕೊಬೇಕು ಅಂದರೆ ನೋಡಿ, ಹೊಸ ಕಟ್ಟಡಕ್ಕೆ ಶಂಕುಸ್ಥಾಪನೆ ಮಾಡುವುದಕ್ಕೆ ನೀವು ಏನಾದರೂ ಹೊಸ ಕಟ್ಟಡಗಳನ್ನೇನಾದರೂ ತೊಗೊಂಡಿದ್ರೆ ಅವತ್ತಿನ ದಿನ ಶಂಕುಸ್ಥಾಪನೆ ಮಾಡೋದಕ್ಕೆ ಒಳ್ಳೆ ಶುಭ ಯೋಗ ಕೂಡೋದಕ್ಕೆ ಒಳ್ಳೆ ದಿನ ಆಗಿರುತ್ತೆ. ಅಂಥ ಕೆಲಸಗಳನ್ನ ಅವತ್ತಿನ ದಿನ ಮಾಡ್ಬೋದು. ಗುರು ಹಿರಿಯರು ಅಥವಾ ಜ್ಞಾನಿಗಳಿಂದ ಮಂತ್ರ ಅಥವಾ ತಂತ್ರದ ಜ್ಞಾನವನ್ನು ಕಲಿಯುವುದಕ್ಕೆ ಶುಭ ಮುಹೂರ್ತ ಆಗಿರುತ್ತೆ. ಅಕಸ್ಮಾತ್ ನಿಮ್ಮಲ್ಲಿರುವಂಥ ಯಾರೋ ಒಬ್ಬರು ಗುರುಗಳು ಒಂದು ಗುರುಪದೇಶದ ಮಂತ್ರನ ಹೇಳ್ಕೊಟ್ಟಿದ್ದೆ ಆದರೆ ಆ ಮಂತ್ರನ ಅವತ್ತಿನ ದಿನ ಪಠಣೆ ಮಾಡಿ ನೀವು ಅದನ್ನು ಜಪ ಮಾಡಿ ಸರ್ವಸಿದ್ಧಿ ಕಾರ್ಯಕ್ಕೆ ನೀವು ಉಪಯೋಗಿಸ್ಕೊಬೋದು. ಅದರಿಂದ ನೀವು ಯಾವ ಒಂದು ವಿಷಯಕ್ಕೆ ನೀವು ಜಪ ಮಾಡಿರ್ತೀರೋ ಅಂಥ ಜಪದ ಪರಿಪೂರ್ಣವಾದ ಆಶೀರ್ವಾದ ಖಂಡಿತವಾಗ್ಲೂ ನಿಮಗೆ ಸಿಗುತ್ತೆ. ಅದರಲ್ಲೂ ಮುಖ್ಯವಾಗಿ ಹೊಸ ವ್ಯಾಪಾರ ಆರಂಭಿಸೋದಕ್ಕೆ ಅದು ಸಹಾಯ ಮಾಡಿಕೊಡುತ್ತೆ. ಅವತ್ತಿನ ದಿನ ನೀವು ಹೊಸದಾಗಿ ಏನಾದರೂ ವ್ಯಾಪಾರ ಮಾಡಬೇಕು ಅಂದರೆ ಅದು ಅಭಿವೃದ್ಧಿ ಆಗೋದಕ್ಕೆ ಸಹಾಯ ಮಾಡಿಕೊಡುತ್ತೆ. ಚಿನ್ನ ಅಥವಾ ಬೆಳ್ಳಿ ಖರೀದಿಸುವುದು ಅದೃಷ್ಟವನ್ನು ತರುತ್ತದೆ. ಗುರುಪುಷ್ಯಾಮೃತ ಯೋಗ ದಿನ ನೀವು ಚಿನ್ನ ಮತ್ತು ಬೆಳ್ಳಿನ ಖರೀದಿಸೋದು ನಮಗೆ ಅದೃಷ್ಟ ಕೂಡ ತರುತ್ತದೆ. ಅಕಸ್ಮಾತ್ ನೀವು ಹೊಸದಾಗಿ ಏನಾದರೂ ವಾಹನ ತಗೋಬೇಕು ಅಂದರೆ ಆ ವಾಹನ ಖರೀದಿ ಮಾಡೋದಕ್ಕೂ ಅದು ಶುಭಕರವಾದ ದಿನ ಆಗಿರುತ್ತದೆ. ಹೊಸ ಮನೆಗೆ ಪ್ರವೇಶ ಮಾಡೋದಕ್ಕೂ ಅದು ಒಳ್ಳೆ ವಿಶೇಷವಾದ ದಿನ ಆಗಿರುತ್ತದೆ. ಹೀಗೆ ವೃದ್ಧಿ ಕಾರ್ಯ
ಕಾರ್ಯಗಳು ಎಂದು ಯಾವುದೆಲ್ಲವನ್ನು ಪರಿಗಣಿಸುತ್ತಾರೋ ಅಂಥ ಕೆಲಸಗಳನ್ನು ಮಾಡುವುದಕ್ಕೆ ಈ ದಿನ ಬಹಳ ಸೂಕ್ತವಾದದ್ದು. ಚಿನ್ನ ಬೆಳ್ಳಿ ಖರೀದಿ ಮಾಡುವುದಕ್ಕೆ ಈ ದಿನಕ್ಕಾಗಿ ಕಾಯುವಂತರು ಬಹಳ ಮಂದಿ ಇರುತ್ತಾರೆ ನೋಡಿ. ಅದಕ್ಕೋಸ್ಕರ ನಾವು ಇದನ್ನು ಮಾಡಬೇಕಾಗುತ್ತೆ ನೋಡಿ. ಅದರಲ್ಲೂ ಮುಖ್ಯವಾಗಿ ನೋಡಿ, ಪುಷ್ಯ ನಕ್ಷತ್ರದ ಅರ್ಥ ಸಂತೃಪ್ತಿ ಹಾಗೂ ಸಮೃದ್ಧಿ ಎಂಬುದನ್ನು ನಾವು ಕೇಳಿದ್ದೇವೆ ಅಥವಾ ನಾವು ಓದಿ ತಿಳ್ಕೊಂಡಿದ್ದೀವಿ. ಅದಕ್ಕೋಸ್ಕರ ನಾವು ಗುರುರಾಯರನ್ನು ನಾವು ಅವತ್ತಿನ ದಿನ ನಾವು ಪ್ರಾರ್ಥನೆ ಮಾಡಿದಾಗ ಇಷ್ಟೆಲ್ಲ ಯೋಗಗಳನ್ನು ನಮಗೆ ಖಂಡಿತವಾಗ್ಲೂ ಸಿಕ್ಕುತ್ತೆ. ಅದರಲ್ಲೂ ನಾವು ರಾಯರಿಗೆ ನಾವು ಆ ರೀತಿ ನಾವು ಪ್ರಾರ್ಥನೆ ಮಾಡಿ ನಮ್ಮ ಮನಸ್ಸಲ್ಲಿರೋ ಅಂಥದ್ದನ್ನ ನಾವು ಹೇಳ್ಕೊಂಡಾಗ ಯಾವುದೇ ಒಂದು ಕಷ್ಟ ನೋವು ಎಂಥದ್ದೇ ಇರಲಿ ಅದನ್ನು ನಾವು ಹೇಳ್ಕೊಂಡಾಗ ಖಂಡಿತವಾಗ್ಲೂ ರಾಯರು ನಮ್ಮ ಇಷ್ಟಾರ್ಥಗಳನ್ನ ನೆರವೇರೋದಕ್ಕೆ ಸಹಾಯ ಮಾಡಿಕೊಡ್ತಾರೆ. ಅದಕ್ಕೋಸ್ಕರ ನಾವು ಒಂದು ಸಾರಿನಾದ್ರೂ ಆ ಗುರುಪುಷ್ಯಾಮೃತ ಯೋಗದ ದಿನ ನಾವು ಗುರುರಾಯರ ಸ್ತೋತ್ರಗಳನ್ನ ಖಂಡಿತವಾಗ್ಲೂ ಓದ್ಕೊಬೇಕಾಗುತ್ತೆ. ಅದರಲ್ಲೂ ಅಪ್ಪಣ್ಣಾಚಾರ್ಯರು ಬರೆದಿರೋ ಅಂತಹ ನೋಡಿ, ಅಪ್ಪಣ್ಣಾಚಾರ್ಯರು ರಚಿಸಿರೋ ಅಂತಹ ಪೂರ್ಣಬೋಧ ಸ್ತೋತ್ರನ ನಾವು ಅವತ್ತಿನ ದಿನ ನಾವು ಖಂಡಿತವಾಗ್ಲೂ ಹೇಳ್ಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ನಾವು ಹೇಳ್ತೀವಿ, ನಾವು ಯಾವೊಂದು ವಿಷಯಕ್ಕೆ ನಾವು ಸಂಕಲ್ಪ ಮಾಡಿರ್ತೀವೋ ಅದು ಪೂರ್ಣವಾಗಿ ಪ್ರತಿಫಲ ಸಿಗುತ್ತದೆ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಗುರುಪುಷ್ಯಾಮೃತ ದಿನ ಖಂಡಿತವಾಗ್ಲೂ ನೋಡಿ ಹೇಳ್ತಾ ಇದ್ದಾರೆ ಗುರುಗಳು ನೋಡಿ, ದೇವರ ಗುರುಗ್ರಹಗಳ ಅನುಗ್ರಹದಿಂದ ಗುರುಪುಷ್ಯಾಮೃತ ಯೋಗ ಒದಗಿದೆ. ಸ್ಮರಣೆಯ ಅಪ್ಪಣ್ಣಾಚಾರ್ಯರು ತಿಳಿಸುತ್ತಾರೆ, ಈ ದಿನದಂದು ರಾಯರ ಸ್ತೋತ್ರ ಪಾರಾಯಣ ಮಾಡುವುದರಿಂದ ರಾಯರ ಪರಮಾನುಗ್ರಹ ಆಗುತ್ತೆ ಎಂದು ದೈವ ವಶಾತ್ ನಮಗೆಲ್ಲ ರಾಯರ ಸ್ತೋತ್ರವು ಬರುತ್ತದೆ. ಹೀಗಿರುವಾಗ ನಾವು ನಾಳೆ ಅಂದರೆ ಗುರುಪುಷ್ಯಾಮೃತ ಯೋಗದ ದಿನ ನಾವು ಯಾಕೆ ಪಾರಾಯಣ ಮಾಡಬಾರದು? ಕನಿಷ್ಠ 10 ಬಾರಿ ಪಾರಾಯಣ ಮಾಡಲು ಕೇವಲ 20 ನಿಮಿಷ 30 ನಿಮಿಷಗಳು ಬೇಕಾಗುತ್ತದೆ. ಅಷ್ಟು ಸಮಯವು ಇದ್ದೇ ಇದೆ. ಹಾಗಾಗಿ ನಾವೆಲ್ಲರೂ ಸೇರಿ ಯಾಕೆ ಗುರುರಾಯರ ಸ್ತೋತ್ರ ಪಾರಾಯಣ ಮಾಡಿ ನಾಳೆಯ ದಿನವನ್ನು ಬಳಸಿಕೊಂಡು ಸಾರ್ಥಕ ಮಾಡಿಕೊಳ್ಳಬಾರದು? ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಯಾರಿಗೆ ಪೂರ್ಣಬೋಧ ಸ್ತೋತ್ರ ಬರುತ್ತೋ ಅಂಥವರು ಗುರುಪುಷ್ಯಾಮೃತ ಯೋಗದ ದಿನ 54 ಸಾರಿ ಇಲ್ಲ 108 ಸಾರಿ ಹೇಳ್ಕೊಬೋದು. ಅಕಸ್ಮಾತ್ ನಿಮಗೆ ಆ ಮಂತ್ರ ಹೇಳಕ್ಕೆ ಬರ್ತಾ ಇಲ್ಲ, ನಮಗೆ ಕಷ್ಟ ಆಗ್ತಿದೆ ಅಂದರೆ ನೀವು ಅದನ್ನು ಕೇಳಿಸ್ಕೊಬೋದು. ಅದು ನಮಗೆ ಬರ್ತಾ ಇಲ್ಲ ಅಂತಂದರೆ ಖಂಡಿತವಾಗ್ಲೂ ಸರ್ವೇ ಸಾಮಾನ್ಯವಾಗಿ ಸಣ್ಣ ಸ್ತೋತ್ರ ಅಂತೂ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ, ಇದೊಂದು ಮಂತ್ರನ ನೀವು ಗುರುಪುಷ್ಯಾಮೃತ ಯೋಗದ ದಿನ ನಾನು ಹೇಳಿದ ರೀತಿ ರಾಯರ ಅಲಂಕಾರ ಮಾಡಿ ತುಳಸಿಯಿಂದ ರಾಯರಿಗೆ ಪೂಜೆ ಮಾಡಿ ಗುರುರಾಯರ ಅಷ್ಟೋತ್ತರಗಳನ್ನ ಅವತ್ತಿನ ದಿನ ನೀವು ಹೇಳ್ಕೊಂಡು ಸಾಮಾನ್ಯವಾಗಿ ಅಭಿಷೇಕ ಮಾಡೋವಂಥವ್ರು ಅವತ್ತು ವಿಶೇಷವಾದ ಅಭಿಷೇಕ ಕೂಡ ಮಾಡ್ತಾರೆ. ಅಭಿಷೇಕ ಮಾಡೋವಂಥವ್ರು ವಿಶೇಷವಾಗಿ ಗುರುರಾಯರಿಗೆ ಜೇನುತುಪ್ಪದ ಅಭಿಷೇಕನ ಮಾಡ್ತಾರೆ, ಎಳನೀರಿನ ಅಭಿಷೇಕ ಮಾಡ್ತಾರೆ, ಅದರಲ್ಲೂ ಮುಖ್ಯವಾಗಿ ಹಾಲಿನ ಅಭಿಷೇಕ ಮಾಡ್ತಾರೆ, ಮೊಸರಿನ ಅಭಿಷೇಕ ಮಾಡ್ತಾರೆ, ಸಕ್ಕರೆ ಅಭಿಷೇಕನ ಮಾಡ್ತಾರೆ. ಅಂದರೆ ಇಷ್ಟೂ ವಸ್ತುಗಳನ್ನ ಸೇರಿಸಿ ಗುರುರಾಯರ ಬೃಂದಾವನ ಇದ್ದರೆ ಅಥವಾ ಗುರುರಾಯರ ವಿಗ್ರಹಗಳಿದ್ದರೆ ಅಂತಹ ವಿಗ್ರಹಗಳಿಗೆ ಅವತ್ತಿನ ದಿನ ಅದರಲ್ಲೂ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ 4 ಗಂಟೆಯ ಸಮಯದಲ್ಲಿ ಅಥವಾ ಬ್ರಹ್ಮ ಮುಹೂರ್ತದಲ್ಲಿ ನೀವು ಈ ರಾಯರಿಗೆ ಅಭಿಷೇಕ ಮಾಡಿ ಪೂಜೆಯನ್ನು ಮಾಡಿ ಅಲಂಕಾರ ಮಾಡಿ ತುಳಸಿಯಿಂದ ಅರ್ಚನೆ ಮಾಡಿ ಗುರುರಾಯರ ಪೂರ್ಣಬೋಧ ಸ್ತೋತ್ರನ ಅವತ್ತಿನ ದಿನ ಪಠಿಸಿದ್ದೇ ಆದರೆ ನೀವು ಯಾವೊಂದು ವಿಷಯಕ್ಕೆ ಸಂಕಲ್ಪ ಮಾಡ್ಕೊಂಡಿದ್ದೀರೋ ಆ ಸಂಕಲ್ಪ ಪರಿಪೂರ್ಣವಾಗಿ ನಿಮಗೆ ಸಿಗುತ್ತೆ. ನೀವು ಯಾವೊಂದು ವಿಷಯಕ್ಕೆ ಮಾಡ್ಕೊತೀರಾ ಅನ್ನೋದು ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು. ಈ ರೀತಿ ಮಾಡೋದ್ರಿಂದ ಗುರುರಾಯರಿಗೆ ನಮ್ಮ ಕೈಯಲ್ಲಿಂದ ಆಗೋವಂಥ ಒಂದು 10 ನಿಮಿಷ ಅಥವಾ 20 ನಿಮಿಷ ನಾವು ಗುರುರಾಯರಿಗೋಸ್ಕರ ಪ್ರಾರ್ಥನೆ ಮಾಡಿದ್ದೆ ಆದರೆ ಅವತ್ತಿನ ದಿನ ನಾವು ನಮಗೇನು ಬೇಕೋ ಅದನ್ನು ನಾವು ಅವರನ್ನು ಕೇಳ್ಕೊಂಡಾಗ ಅವರಿಗಾಗಿ ನಾವಲ್ಲ ನಮಗಾಗಿ ಅವರು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಮಾಡಿದ್ರು ಅವರು ನಮ್ಮನ್ನು ಪ್ರೀತಿಸ್ತಾರೆ, ನಾವು ಪೂಜೆ ಮಾಡಿದ್ರು ಪ್ರೀತಿಸ್ತಾರೆ, ಮಂತ್ರ
ಹೇಳಿದ್ರು ಪ್ರೀತಿಸ್ತಾರೆ, ಮಂತ್ರ ಹೇಳ್ದಿದ್ರು ಪ್ರೀತಿಸ್ತಾರೆ. ಯಾಕಂದರೆ ನಾವು ಅವರಿಗೆ ನಮ್ಮನ್ನು ನಾವು ಅರ್ಪಣೆ ಮಾಡ್ಕೊಂಡಿರ್ತೇವೆ. ಅಂದರೆ ದೇಹ ಮತ್ತು ಮನಸ್ಸನ್ನು ನಾವು ಒಂದು ಕಡೆ ಕೇಂದ್ರೀಕರಿಸಿ ಭಗವಂತನಿಗೆ ನಮ್ಮನ್ನು ನಾವು ಅರ್ಪಿಸ್ಕೊಂಡಾಗ ಭಗವಂತ ನೀನು ನೈವೇದ್ಯ ಇಟ್ಟರು ಪೂಜೆ ಮಾಡಿದ್ರೂ ಸಹ ಖಂಡಿತವಾಗ್ಲೂ ನಮ್ಮನ್ನು ಪ್ರೀತಿಸ್ತಾ ಇರ್ತಾನೆ. ಆದರೆ ನಮಗೆ ಕೊಡೋವಂಥ ದಿನನಿತ್ಯ ಆಹಾರ, ಬಟ್ಟೆ, ವಸ್ತುಗಳು ಪ್ರತಿಯೊಂದು ಕೊಡೋವಂಥ ಭಗವಂತನಿಗೆ ಒಂದು ವಿಶೇಷವಾದ ದಿನಗಳಲ್ಲಿ ನಾವು ನಮಗೆ ಇರುವಂಥ ಸಮಯದಲ್ಲಿ, ಒತ್ತಡದ ಜೀವನದಲ್ಲಿ ನಾವು ಪ್ರೀತಿಸುವಂಥ ಭಗವಂತನಿಗೆ ಒಂದು 20 ನಿಮಿಷ ಅವನಿಗಾಗಿ ಮೀಸಲಿಟ್ಟು ಅವನ ಪ್ರಾರ್ಥನೆಯನ್ನು ನಾವು ಮಾಡಿದಾಗ ಅವನಿಗಾಗಿ ನಾವಲ್ಲ, ನಮಗಾಗಿ ಅವರು ಅಂತ ನಾವು ತಿಳ್ಕೊಂಡು ನಮ್ಮನ್ನು ನಾವು ಅರ್ಪಣೆ ಮಾಡಿಕೊಂಡಾಗ ಭಗವಂತ ಖಂಡಿತವಾಗ್ಲೂ ನಮ್ಮ ಪ್ರಾರ್ಥನೆನ ಈಡೇರಿಸಿ ನಮ್ಮ ಜೊತೆಯಾಗಿ ನಿಂತಿರ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಕ್ಕೋಸ್ಕರ ನೀವು ನಿಮಗೆ ಯಾವುದು ಸ್ತೋತ್ರ ಬರುತ್ತೋ ಅದನ್ನು ಖಂಡಿತವಾಗ್ಲೂ ಹೇಳ್ಕೊಳ್ಳಿ. ಅದರಲ್ಲೂ ಪೂರ್ಣಬೋಧ ಸ್ತೋತ್ರನ ಅವತ್ತಿನ ದಿನ 108 ಸರಿ ಯಾರು ಹೇಳ್ಕೊತಾರೋ ಖಂಡಿತವಾಗ್ಲೂ ಅವರ ಇಷ್ಟಾರ್ಥಗಳು ಖಂಡಿತವಾಗ್ಲೂ ಬೇಗ ಶೀಘ್ರವಾಗಿ ನೆರವೇರುತ್ತೆ. ನಮಗೆ ಜಾಬ್ ಸಿಗ್ತಾ ಇಲ್ಲ ಅಂತ ಒದ್ದಾಡ್ತಾ ಇರ್ತೀರಾ, ಅಂಥವ್ರು ಅವತ್ತಿನ ದಿನ ಪೂರ್ಣಬೋಧ ಸೂತ್ರನ 108 ಸರಿ ಹೇಳ್ಕೊಳ್ಳಿ. ಶೀಘ್ರವಾಗಿ ಮದುವೆ ಆಗ್ತಿಲ್ಲ ಅನ್ನೋರು 108 ಸರಿ ಪೂರ್ಣಬೋಧನ ಸ್ತೋತ್ರನ ಹೇಳ್ಕೊಳ್ಳಿ. ಸಂತಾನ ಬೇಕು ಅಂತ ಬಯಸೋವಂಥವ್ರು 108 ಸರಿ ಪೂರ್ಣಬೋಧ ಸ್ತೋತ್ರನ ಹೇಳ್ಕೊಳ್ಳಿ. ಅದರಲ್ಲೂ ಅಪ್ಪಣ್ಣಾಚಾರ್ಯರು ಹೇಳಿರೋ ಅಂತ ಇದು ಒಂದು ತಾಂತ್ರಿಕವಾದ ವಿಶೇಷವಾದ ಮಾಹಿತಿಯಾಗಿದೆ. ಆ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾಕಂದರೆ ಅಪ್ಪಣ್ಣಾಚಾರ್ಯರು ಅಂದರೆ ನಿಮಗೆ ಗೊತ್ತೇ ಇದೆ, ಗುರುಗಳ ಆಪ್ತ ಶಿಷ್ಯರು. ಅವರು ಇವತ್ತಿನ ದಿನ ರಾಯರನ್ನು ಅಷ್ಟು ಒಲಿಸ್ಕೊಂಡಿದ್ದಾರೆ ಅಂತ ಅಂದರೆ ರಾಯರ ಗುರು ಮತ್ತು ಶಿಷ್ಯರ ಸಂಬಂಧ ಯಾವ ರೀತಿ ಇತ್ತು ಅನ್ನೋದು ನೀವು ಸಹ ಸುಮಾರಾಗಿ ಎಲ್ಲ ತಿಳ್ಕೊಂಡಿರ್ತೀರ. ಅಂಥ ಗುರು ಶಿಷ್ಯರ ಬಾಂಧವ್ಯ ಚೆನ್ನಾಗಿರಬೇಕು. ನಮ್ಮ ಗುರುಗಳ ಆಶೀರ್ವಾದ ನಮಗೆ ಜೀವನ ಪೂರ್ತಿ ನಮ್ಮ ಆಸೆಗಳಿಗೆ ಪೂರೈಸೋದಕ್ಕೆ ಅವರು ಸಹಾಯ ಮಾಡಬೇಕು ಅಂದರೆ ಗುರು ಪುಷ್ಯಾಮೃತ ಯೋಗದ ದಿನ ನಾವು ಈ ರೀತಿ ಗುರುರಾಯರಿಗೆ ನಮ್ಮ ಕೈಯಲ್ಲಾದಷ್ಟು ಸೇವೆನ ಮಾಡಬೇಕಾಗುತ್ತೆ. ಅದರಲ್ಲೂ ವಿಶೇಷವಾಗಿ ನೀವು ಬುಧವಾರದ ಸಮಯಗಳಲ್ಲಿ ಪಿತೃಪಕ್ಷ ಕೂಡ ಇರೋದ್ರಿಂದ ಗುರುಗಳ ಆಶೀರ್ವಾದ ನಮಗೆ ಖಂಡಿತವಾಗ್ಲೂ ನಮ್ಮ ಮನೆಗೆ ಅನುಗ್ರಹ ಆಗಬೇಕು ಅಂತ ಬಯಸೋವಂಥವ್ರು ನಿಮ್ಮ ಸುತ್ತಮುತ್ತ ಇರುವಂತಹ ಗುರು ರಾಯರ ಮಠಗಳಿಗೆ ಅವತ್ತಿನ ದಿನ ಎಳ್ನೀರನ್ನ ತಗೊಂಡೋಗಿ ಕೊಡಿ, ಅಭಿಷೇಕ ಮಾಡಿಸಿ. ಬೃಂದಾವನದ ಹತ್ರ ನೀವು ಅಭಿಷೇಕನ ನೀವು ರಾಯರ ಬೃಂದಾವನಗಳಿಗೆ ನೀವು ಅಭಿಷೇಕ ಮಾಡಿಸಿದಾಗ ಗುರುದೋಷಗಳಿದ್ದರೆ ಹೋಗುತ್ತೆ. ಅಥವಾ ನಮ್ಮಲ್ಲಿ ಏನಾದ್ರೂ ಶನಿ ಬಾಧೆಗಳಿದ್ದರೆ, ಅಂಗಾರಕ ದೋಷಗಳಿದ್ದರೆ, ಕುಜ ರಾಹು ದೋಷಗಳಿದ್ದರೆ, ಅಥವಾ ನಮ್ಮ ಜೀವನದಲ್ಲಿ ಅನಾರೋಗ್ಯದ ಸಮಸ್ಯೆಗಳಿದೆ ಅಂದರೆ, ಅಥವಾ ನಮ್ಮ ಮನೆಯಲ್ಲಿ ನೆಮ್ಮದಿ ಇಲ್ಲ, ನಮ್ಮ ಮನೆಯಲ್ಲಿ ಯಾವಾಗಲೂ ಜಗಳ ಆಗ್ತಾ ಇರುತ್ತೆ, ನಾವು ಅಂದ್ಕೊಂಡಂಥ ಕೆಲಸಗಳು ಆಗ್ತಾ ಇಲ್ಲ, ನಮಗೆ ರಾಯರ ಆಶೀರ್ವಾದ ಬೇಕು, ಗುರುಗಳ ಆಶೀರ್ವಾದ ಬೇಕು. ಗುರು ದೋಷ ಇದೆ, ಶನಿ ದೋಷ ಇದೆ, ಕುಜ ದೋಷ ಇದೆ, ಮಂಗಳ ದೋಷ ಇದೆ, ರಾಹುಕೇತುಗಳ ದೋಷ ಇದೆ ಅಂತ ಅನ್ನೋರು ಖಂಡಿತವಾಗ್ಲೂ ಬೃಂದಾವನಕ್ಕೆ ನೀವು ಅಭಿಷೇಕ ಮಾಡಿಸಿದ್ದೆ ಆದರೆ ಸಕ್ಕರೆ, ಎಳನೀರು, ತುಪ್ಪ, ಮೊಸರು, ಹಾಲು, ಬೆಣ್ಣೆ, ತುಪ್ಪ ಇವನ್ನೆಲ್ಲ ನೀವು ತಗೊಂಡೋಗಿ ಕೊಟ್ಟು ನೀವು ಅಭಿಷೇಕ ಮಾಡಿಸೋದ್ರಿಂದ, ಆ ಅಭಿಷೇಕನ ನೀವು ಅಲ್ಲಿ ಕುಳಿತು ನೋಡೋದ್ರಿಂದ ಖಂಡಿತವಾಗ್ಲೂ ನಮ್ಮಲ್ಲಿರೋಂಥ ಎಷ್ಟೋ ದೋಷಗಳು ಹೋಗುತ್ತೆ. ಅದರಲ್ಲೂ ವಿಶೇಷವಾಗಿ ಜೇನುತುಪ್ಪದ ಅಭಿಷೇಕನ ನೀವು ಮಾಡಿಸಿದ್ದೆ ಆದರೆ ರಾಯರ ಬೃಂದಾವನಕ್ಕೆ ನೀವು ಯಾವೊಂದು ವಿಷಯಕ್ಕೆ ನೀವು ಇಂಥದ್ದು ಆಗಬೇಕು ಅಂತ ಕೇಳಿಕೊಂಡು ನೀವು ಅಭಿಷೇಕ ಮಾಡಿಸಿದ್ದೆ ಆದರೆ ಆ ಪರಿಪೂರ್ಣವಾಗಿ ನಿಮಗೆ ರಾಯರ ಅನುಗ್ರಹ ಖಂಡಿತವಾಗ್ಲೂ ಸಿಗುತ್ತೆ. ಅದರಲ್ಲೂ ನಾವು ಎಳನೀರಿನ ಅಭಿಷೇಕ ಮಾಡಿಸಿದಾಗ ನಮ್ಮ ಜೀವನದಲ್ಲಿರೋಂಥ ಕಷ್ಟ ಕಾರ್ಪಣ್ಯಗಳ ನೋವಿನಲ್ಲಿ ನಾವು ಎಷ್ಟು ಒದ್ದಾಡ್ತಾ ಇರ್ತೀವೋ ಆ ನೋವುಗಳೆಲ್ಲ ನಿವಾರಣೆ ಆಗಿ ನಮ್ಮ ದೇಹದಲ್ಲಿ ಮತ್ತು ಆತ್ಮದಲ್ಲಿ ತಂಪಾಗಿಡೋದಕ್ಕೆ, ನಮ್ಮ ಸಂಸಾರ ಖುಷಿಯಾಗಿರೋದಕ್ಕೆ ಅದು ಖಂಡಿತವಾಗ್ಲೂ ಸಹಾಯ ಮಾಡಿಕೊಡುತ್ತೆ. ಅನಾರೋಗ್ಯದ ಸಮಸ್ಯೆಗಳಿಂದ ನರಳ್ತಾ ಇರೋವಂಥವ್ರು ಅಪ್ಪಣ್ಣಾಚಾರ್ಯರ ಮಂತ್ರನ ಅಟ್ಲೀಸ್ಟ್ ನಿಮಗೆ ಹೇಳ್ಕೊಳ್ಳೋಕ್ಕೆ ಬರಲಿಲ್ಲ ಅಂದರು ಅವತ್ತಿನ ದಿನ ಸಾಧ್ಯವಾದಷ್ಟು 1-2 ಸಾರಿ ಆದರೂ ಅದನ್ನು ಕೇಳಿಸ್ಕೊಳ್ಳಿ. ಕಿವಿಯಾರ ಕೇಳಿಸ್ಕೊಂಡಾಗ ನಮ್ಮಲ್ಲಿರೋಂಥ ಎಷ್ಟೋ ಕರ್ಮಗಳು ನಮಗೆ ಕಳೆಯೋದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಗುರುಪುಷ್ಯಾಮೃತ ಯೋಗದ ದಿನ ನೀವು ಸಾಧ್ಯವಾದಷ್ಟು ಬ್ರಹ್ಮ ಮುಹೂರ್ತದಲ್ಲಿ ಪೂಜೆ ಮಾಡಿ ತದನಂತರ ನೀವು ಅವತ್ತಿನ ದಿನ ಮಠಗಳಿಗೆ ಹೋಗಿ, ಅದರಲ್ಲೂ ಪಿತೃಪಕ್ಷ ಇರೋದ್ರಿಂದ ಅವತ್ತಿನ ದಿನ ವಿಶೇಷವಾಗಿ ನೀವು ಬ್ರಾಹ್ಮಣ ಭೋಜನ ವ್ಯವಸ್ಥೆನ ಇರುತ್ತೆ ಅಂತ ಬ್ರಾಹ್ಮಣ ಭೋಜನ
ಭೋಜನ್ ವ್ಯವಸ್ಥೆಯಲ್ಲಿ ನೀವು ನಿಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ಬ್ರಾಹ್ಮಣರಿಗೆ ಊಟದ ವ್ಯವಸ್ಥೆನ ನೀವು ಮಾಡ್ಬೋದು. ಯಾಕಂದರೆ ನಮ್ಮ ಪಿತೃದೇವತೆಗಳು ತೃಪ್ತಿ ಪಡಿಬೇಕು, ಅಂದರೆ ಅವರ ಆಶೀರ್ವಾದ ನಮಗೆ ಸಿಗಬೇಕು. ನೀವು ಯಥಾ ಪ್ರಕಾರ ನಿಮ್ಮ ಮನೆಯಲ್ಲಿ ಮಹಾಲಯ ಅಮಾವಾಸ್ಯೆ ಪೂಜೆಗಳನ್ನ ಖಂಡಿತವಾಗ್ಲೂ ಮಾಡಿರ್ತೀರಾ. ಆದರೆ ಮಾಡೋದ್ರ ಜೊತೆಯಾಗಿ ನಾವು ತಿನ್ನುವಂಥ ಅನ್ನದಲ್ಲಿ, ನಾವು ಸೇವಿಸುವಂಥ ಆಹಾರ ಪದಾರ್ಥಗಳಲ್ಲಿ ಒಂದಿಷ್ಟು ನಾವು ಬ್ರಾಹ್ಮಣರಿಗೆ ದಾನ ಮಾಡಿದಾಗ ನಮ್ಮಲ್ಲಿರೋಂಥ ಎಷ್ಟೋ ಕರ್ಮಗಳು ಸವಿಯೋದಕ್ಕೆ ಕಾರಣ ಆಗುತ್ತೆ. ಅವತ್ತಿನ ದಿನ ನಿಮ್ಮ ಪಿತೃ ದೇವತೆಗಳ ಹೆಸರುಗಳಲ್ಲಿ, ಅಂದರೆ ನಿಮ್ಮ ಮನೆಯಲ್ಲಿ ಯಾರು ಹೋಗಿರ್ತಾರೋ, ಗುರು ಹಿರಿಯರು ಹೋಗಿರ್ತಾರೋ, ಅಕ್ಕ ತಂಗಿಯರು ಹೋಗಿರ್ತಾರೋ, ಅಣ್ಣ ತಮ್ಮಂದರು ಹೋಗಿರ್ತಾರೋ, ಅಂಥವರ ಹೆಸರುಗಳಲ್ಲಿ ನೀವು ಬ್ರಾಹ್ಮಣರಿಗೆ ಊಟದ ವ್ಯವಸ್ಥೆನ ಮಾಡೋದ್ರಿಂದ, ಅಂದರೆ ನಿಮ್ಮ ಕೈಯಲ್ಲಿ ಸಾಧ್ಯ ಆದರೆ ಸ್ವಯಂ ಪಾಕ ವ್ಯವಸ್ಥೆನ ಮಾಡಿಸ್ಬೋದು. ಅಂದರೆ ಅದಕ್ಕೆ ಸಂಬಂಧಪಟ್ಟಂತಹ ಹಣ್ಣು ಹಂಪಲು, ತರಕಾರಿ, ದವಸ ಧಾನ್ಯ, ಕಾಳು ಕಡ್ಡಿ ಆ ಥರದ್ದೆಲ್ಲನೂ ನಾವು ಅವತ್ತಿನ ದಿನ ದಾನವಾಗಿ ಕೊಡ್ಬೋದು. ಅಂದರೆ ಒಂದು ಕುಟುಂಬದ ಇಲ್ಲಿರೋಂಥ ವ್ಯಕ್ತಿ ಒಂದು ದಿನ ಸಂಪೂರ್ಣವಾಗಿ ಅಥವಾ ಒಂದೆರಡು ದಿನ ಸಂಪೂರ್ಣವಾಗಿ ಹೊಟ್ಟೆ ತುಂಬುವಷ್ಟು ಊಟಕ್ಕೆ ಆಗೋಷ್ಟು ಸಾಮಗ್ರಿಗಳನ್ನ ನಾವು ಅವತ್ತಿನ ದಿನ ಕೊಟ್ಟಾಗ ಅದು ತೃಪ್ತಿ ಕೊಡುತ್ತೆ. ಅಕಸ್ಮಾತ್ ನಮಗೆ ಅಷ್ಟು ಸಾಮಗ್ರಿಗಳನ್ನ ನಮ್ಮ ಕೈಯಲ್ಲಿ ಕೊಡೋಕ್ಕಾಗಲ್ಲ ಅಂತ ಅನ್ನೋರು ಅವತ್ತಿನ ದಿನ ಬ್ರಾಹ್ಮಣರಿಗೆ ನೀವು ಊಟದ ವ್ಯವಸ್ಥೆಗೆ ಒಂದು 100 ಅಥವಾ 200 ರೂಪಾಯಿಗಳನ್ನ ನೀವು ನಿಮ್ಮ ಹೆಸರು, ನಿಮ್ಮ ಮನೆಯಲ್ಲಿರೋಂಥ ಸದಸ್ಯರ ಹೆಸರನ್ನ ಹೇಳಿ ನೀವು ಬ್ರಾಹ್ಮಣ್ ಭೋಜನ್ ವ್ಯವಸ್ಥೆಗೆ ನೀವು ಕೊಡೋದ್ರಿಂದ ನಿಮ್ಮ ಹೆಸರಲ್ಲಿ, ನಿಮ್ಮ ಪೂರ್ವಿಕರ ಹೆಸರಲ್ಲಿ ಸಂಕಲ್ಪ ಮಾಡಿದಾಗ ಅವರು ಊಟದ ವ್ಯವಸ್ಥೆ ಮಾಡಿ ಅವರು ಊಟ ತಿಂದಾಗ ನಮ್ಮಲ್ಲಿರೋಂಥ ಎಷ್ಟೋ ಕರ್ಮಗಳು ಸವಿಯೋದಕ್ಕೆ ಕಾರಣ ಆಗುತ್ತೆ. ಸ್ನೇಹಿತರೆ, ಇಲ್ಲಿ ಯಾವುದೇ ರೀತಿಯಾಗಿ ನಾನು ಯಾರನ್ನು ಸಪೋರ್ಟ್ ಆಗಿ ಮಾತಾಡ್ತಾ ಇಲ್ಲ. ಯಾಕಂದರೆ ನಮ್ಮಲ್ಲಿ ಆಚಾರ ಪದ್ಧತಿಗಳು ಈ ರೀತಿ ಇರುತ್ತೆ. ನಮ್ಮಲ್ಲಿರೋಂಥ ಕೆಲವೊಂದು ದೋಷಗಳಿಗೆ ನಾವು ಸಣ್ಣ ಸಣ್ಣ ಪರಿಹಾರಗಳು ದೊಡ್ಡವರು ತಿಳಿಸಿಕೊಟ್ಟಿರ್ತಾರೆ. ಇಂಥ ಚಿಕ್ಕ ಪುಟ್ಟ ನಾವು ಪರಿಹಾರಗಳನ್ನ ನಾವು ಮಾಡಿಕೊಂಡಾಗ ಖಂಡಿತವಾಗ್ಲೂ ಅದು ನಮಗೆ ಗೊತ್ತಾಗೋದಿಲ್ಲ. ನಾವು ಈ ಕ್ಷಣ ಮಾಡ್ಕೊಂಡಿದ್ದ ತಕ್ಷಣ ಅಯ್ಯೋ ನಾವು ಬ್ರಾಹ್ಮಣರಿಗೆ ಅಥವಾ ಬ್ರಾಹ್ಮಣ ಭೋಜನ ಮಾಡಿಸ್ಬಿಟ್ರೆ ನಮ್ಮ ಕರ್ಮ ಹರಿದ್ಬಿಡುತ್ತಾ ಅಂತ ಅನ್ಕೊತೀರಾ. ಅದು ಯಾವ ರೀತಿ ಅಂದರೆ, ನೀವು ಈ ಜನ್ಮದಲ್ಲಿ ಅಥವಾ ಈ ಒಂದು ಪಿತೃ ಕಾರ್ಯದಲ್ಲಿ ಅಥವಾ ಈ ಒಂದು ನಕ್ಷತ್ರಗಳಲ್ಲಿ ಅಥವಾ ಇಂಥ ವ್ಯವಸ್ಥೆಗಳಲ್ಲಿ ನಾವು ಒಬ್ಬರಿಗೆ ಒಂದು ತುತ್ತು ದಾನನ ಮಾಡಿದಾಗ, ನಾವು ಮರಣ ಹೊಂದಿದ ನಂತರ ನಮ್ಮ ಜೀವನದಲ್ಲಿ ನಾವು ಸ್ವರ್ಗಕ್ಕೆ ಹೋದಾಗ ಅಥವಾ ಒಂದು ವಿಷ್ಣುವಿನ ಲೋಕಕ್ಕೆ ಹೋದಾಗ ನಮಗೂ ಕೂಡ ಒಂದಿಡಿ ಅನ್ನ ಸಿಗಬೇಕು ಅಂತ ಅಂದಾಗ ನಾವು ಪಿತೃಪಕ್ಷ ಕಾರ್ಯಗಳಲ್ಲಿ ನಾವು ಇತರರಿಗೆ ಒಂದು ತುತ್ತು ಅನ್ನನಾದರೂ ನೀಡಿರಬೇಕು, ಒಂದು ಬಟ್ಟೆನಾದರೂ ಕೊಟ್ಟಿರಬೇಕು, ಅಥವಾ ನಾವು ಒಂದಿಷ್ಟು ಪುಣ್ಯದ ಕೆಲಸಗಳನ್ನು ನಾವು ಮಾಡಿದ್ದಾಗ ಮಾತ್ರ ನಾವು ಸತ್ತಂಥ ಕಾಲದಲ್ಲಿ ನಮಗೂ ಕೂಡ ನಾವು ಬಯಸೋವಂಥದ್ದು ನಮಗೆ ಅಲ್ಲಿ ಸಿಗೋದಕ್ಕೆ ಕಾರಣಕರ್ತ ಆಗುತ್ತೆ. ಅದಕ್ಕೋಸ್ಕರ ನೋಡಿ ನಾನು ನಿಮಗೆ ಓದ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ, ಕರ್ಣ ಎಷ್ಟೆಲ್ಲ ದಾನ ಧರ್ಮ ಮಾಡಿರ್ತಾನೆ, ಆದರೆ ದಾನ ಮಾಡಿದಂಥ ಕರ್ಣ ಕೂಡ ಚಿನ್ನ ಬೆಳ್ಳಿ ದಾನ ಮಾಡಿರ್ತಾನೆ, ಆದರೆ ಅವನಿಗೆ ಅನ್ನ ಅನ್ನೋದೇ ಸಿಕ್ಕಿರೋದಿಲ್ಲ. ಯಾಕಂದರೆ ಅವನು ಪಿತೃ ಕಾರ್ಯಗಳನ್ನ ಮಾಡಿರೋದಿಲ್ಲ, ಅದಕ್ಕೋಸ್ಕರ ಅವನಿಗೆ ಅನ್ನ ಸಿಕ್ಕಿರೋದಿಲ್ಲ. ಹಾಗಾಗಿ ನಾವು ಗುರುಪುಷ್ಯಾಮೃತ ಯೋಗದ ದಿನ ಒಳ್ಳೆಯ ದಿನ ಕೂಡಿ ಬಂದಿರೋದ್ರಿಂದ ಅದನ್ನು ಉಪಯೋಗಿಸ್ಕೊಳ್ಳೋಣ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಖಂಡಿತವಾಗಲೂ 20 ನಿಮಿಷ ನೀವು ರಾಯರಿಗಾಗಿ ಮೀಸಲಿಟ್ಟು ರಾಯರ ಸೇವೆನ ಖುಷಿಯಿಂದ ಮಾಡಿ. ರಾಯರಿಗೋಸ್ಕರ ನೋಡಿ, ನಿಮ್ಮಿಷ್ಟ. ನಾನು ರಾಯರ ಬಗ್ಗೆ ಅತಿಯಾದ ಪ್ರೀತಿ ನನಗೆ. ರಾಯರೆಂದರೆ ನನಗೆ ತಂದೆ ಸ್ಥಾನ, ರಾಯರೇ ನನಗೆಲ್ಲ. ನಿಮಗೆ ನಿಮ್ಮ ಗುರುಗಳು ಯಾರಾಗಿರ್ತಾರೋ ಆ ಗುರುಗಳನ್ನ ನೀವು ಗುರುಪುಷ್ಯಾಮೃತ ದಿನ ನೀವು ಪ್ರಾರ್ಥನೆ ಮಾಡ್ಕೊಬೋದು. ದತ್ತಾತ್ರೇಯ ಅವ್ರನ್ನ ಪ್ರಾರ್ಥನೆ ಮಾಡ್ಕೊಬೋದು, ದತ್ತಾತ್ರೇಯ ಸ್ತೋತ್ರಗಳನ್ನ ಹೇಳ್ಕೊಬೋದು, ದಕ್ಷಿಣಾಮೂರ್ತಿ ಸ್ತೋತ್ರನ ಹೇಳ್ಕೊಬೋದು. ಆದರೆ ನೀವು ನಿಜವಾಗ್ಲೂ ರಾಯರನ್ನ ಪ್ರೀತಿಸೋ ಅಂಥವ್ರು, ಸಾಯಿಬಾಬನ ಪ್ರೀತಿ ಮಾಡೋವಂಥವ್ರು ಪೂಜೆ ಮಾಡ್ಬೋದು. ಅಂದರೆ ನನಗೆ ಇಷ್ಟವಾದ ಗುರುಗಳು ಗುರುರಾಯರು. ಆ ಗುರುರಾಯರ ಗುರುಪುಷ್ಯಾಮೃತ ಯೋಗದ ದಿನ ರಾಯರನ್ನಂತ ಪ್ರೀತಿಸುವಂಥ ಭಕ್ತರು ಇದೊಂದನ್ನು ಮಾಡಿಕೊಳ್ಳಿ ಅನ್ನೋ ಉದ್ದೇಶದಿಂದ ನಾನು ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ನಿಜವಾಗ್ಲೂ ರಾಯರ ಮೇಲೆ ಆಸೆ ಇದ್ದರೆ, ಕಾರುಣ್ಯ ಬೇಕು ಅಂತ ಬಯಸೋವಂಥವ್ರು ಇದನ್ನು ಖಂಡಿತವಾಗ್ಲೂ ಮಾಡ್ಕೊಬೋದು. ಹೆಚ್ಚೆಚ್ಚು ಅವತ್ತಿನ ದಿನ ಭಿಕ್ಷಕರಿಗೆ ಊಟನ ಕೊಡಿಸಿ. ಅಕಸ್ಮಾತ್ ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅವತ್ತಿನ ದಿನ ದಾನನ ಮಾಡಿ. ಅಕಸ್ಮಾತ್ ಬೆಳಗಿನ ಜಾವ ನೀವು ನೈವೇದ್ಯಕ್ಕೆ ಏನಾದ್ರೂ ಊಟದ ವ್ಯವಸ್ಥೆಗೆ ನೀವೇನಾದರೂ ಮಾಡಿದರೆ ಆ ತಿನ್ನುವಂಥ ಒಂದಷ್ಟು ಅನ್ನ ಇರ್ಬೋದು
ಅಥವಾ ಚಪಾತಿ ಇರ್ಬೋದು, ರೊಟ್ಟಿ ಇರ್ಬೋದು, ಅದನ್ನು ನೀವು ಅವತ್ತಿನ ದಿನ ನಾಯಿಗಳಿಗೆ ಹಾಕಿ, ಕಾಗೆಗಳಿಗೆ ಹಾಕಿ, ಪಕ್ಷಿಗಳಿಗೆ ತಗೊಂಡೋಗಿ ಇಡಿ. ಯಾಕಂದರೆ ನೀವು ಎಂಜಲು ಮಾಡಿದಿಲ್ದಿರೋ ಅಂಥ ಆಹಾರನ ನೀವು ಒಂದು ಹಿಡಿಯಷ್ಟು ನೀವು ನಿಮ್ಮ ಪೂರ್ವಿಕರ ಹೆಸರಿಗೆ ಹೇಳಿ ಗುರುಗಳ ಸಮೇತ ಇಟ್ಟಿದ್ದೇ ಆದರೆ ಖಂಡಿತವಾಗ್ಲೂ ನಮ್ಮಲ್ಲಿರೋಂಥ ಎಷ್ಟೋ ಗುರುದೋಷಗಳಿದ್ದರೆ ಅದೆಲ್ಲ ನಿವಾರಣೆ ಆಗುತ್ತೆ. ಶನಿ ದೋಷ ಇದ್ದರೆ ನಿವಾರಣೆ ಆಗುತ್ತೆ. ನಮ್ಮ ಜೀವನದಲ್ಲಿ ಬಂದಿರೋಂಥ ಕಂಟಕಗಳು, ಅಪಮೃತ್ಯು ದೋಷಗಳಿದ್ದರೆ ಅದೆಲ್ಲ ನಿವಾರಣೆ ಆಗೋದಕ್ಕೆ ಆ ದಿನ ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ ಅಂತ ತಿಳಿಸ್ಕೊಡ್ತಿದ್ದೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನನಗೆ ಗೊತ್ತಿರೋ ಇಷ್ಟು ನಾನು ತಿಳಿಸ್ಕೊಟ್ಟಿದ್ದೀನಿ. ಅದಾದಮೇಲೆ ಸ್ನೇಹಿತರೆ ನೋಡಿ, ಈ ನಾವು ನಮಗೆ ಗೊತ್ತಿರೋಂಥ ವಿಚಾರಗಳನ್ನ ನಾವು ತಿಳಿಸ್ಕೊಡೋದ್ರಲ್ಲಿ ಏನು ತಪ್ಪಿಲ್ಲ ಅನ್ನೋ ಮನಸ್ಸಿಂದ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚು ವಿಡಿಯೋನ ಶೇರ್ ಮಾಡಿ. ಅಕಸ್ಮಾತು ಹೊಸ್ದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತಾ ಇದ್ದೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.